ಹಾಲೆಲೂಯ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ಭಾನುವಾರ, ಕರ್ತನ ದಿನವನ್ನು ಕರ್ತನು ನಮಗೆ ಕೊಟ್ಟಿದ್ದಾರೆ. ಬನ್ನಿಯರಿ, ಆತನ ನಾಮ ಮಹಿಮೆ ಪಡಿಸೋಣ. ಈ ದಿನ ಆಲಯಕ್ಕೆ ಹೋಗಿ ಆತನನ್ನು ಆರಾಧಿಸೋಣ. ದೇವ ಜನರೊಂದಿಗೆ ಸಹವಾಸ ಮಾಡಿ ಆಧ್ಯಾತ್ಮಿಕವಾಗಿ ಆಧರಿಸಲ್ಪಟ್ಟವರಾಗಿ ಬಲ ಹೊಂದೋಣ. ಅದಕ್ಕಿಂತ ಮುಂಚೆ ಚಿಕ್ಕ ವಾಕ್ಯ ಧ್ಯಾನ. ತಲೆಬಾಗಿಸಿ ಪ್ರಾರ್ಥಿಸಿ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿ ಕರ್ತನ ದಿನದಲ್ಲಿ ನಿಮ್ಮ ಪುನರುತ್ಥಾನವನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವ ಹಾಗೆ 6 ದಿನ ಕಷ್ಟಪಟ್ಟು ಕೆಲಸ ಮಾಡಿ ಆಹಾರವನ್ನು ಸಿದ್ಧ ಮಾಡಿಕೊಳ್ಳುವುದಕ್ಕಿಂತಲೂ 7ನೆಯ ದಿನದಲ್ಲಿ ಕರ್ತನೊಂದಿಗೆ ಕಾಲ ಕಳೆದು ಆಧ್ಯಾತ್ಮಿಕವಾಗಿ ಬಲ ಹೊಂದಿಕೊಳ್ಳುವಂಥದ್ದು ಎಷ್ಟೋ ದೊಡ್ಡ ಆನಂದ ಇದೆ ಎಂದು, ಬಿಡುಗಡೆ ಇದೆ ಎಂದು ನಾವು ಅನುಭವಪೂರ್ವಕವಾಗಿ ಅರಿತುಕೊಳ್ಳುವಂತೆ ಈ ಸಮಯವನ್ನು ನಮಗೆ ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಕ್ರೈಸ್ತಿಯ ಜೀವಿತ ಕ್ರಿಸ್ತನೊಂದಿಗೆ ನಡೆಯುವಂಥ ಜೀವಿತ ಆಗಿದೆ. ದೇವರೊಂದಿಗೆ ಅನುದಿನವೂ ಸಹವಾಸವುಳ್ಳವರಾಗಿ ಇರುವಂಥದ್ದಾಗಿದೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಈ ಯೋಹಾನನು ಯೇಸುಕ್ರಿಸ್ತನ 12 ಮಂದಿ ಶಿಷ್ಯರಲ್ಲಿ ಒಬ್ಬ ಶಿಷ್ಯನಾಗಿದ್ದಾನೆ. 100 ವರ್ಷ ವಯಸ್ಸಿನಲ್ಲಿ, ಮುಪ್ಪಾದ ವೃದ್ಧಾಪ್ಯದಲ್ಲಿ ಸಭೆಗೆ ಸಂದೇಶವನ್ನು, ಆದರಣೆಯನ್ನು, ಪ್ರೀತಿಯನ್ನು ಹಂಚುತ್ತಿದ್ದಾನೆ. ಅಂತಹ ಪರಿಸ್ಥಿತಿಯಲ್ಲಿಯೂ ಕೂಡ, ಹಾಗೆ ದಿನತುಂಬಿದ ವೃದ್ಧನಾದಾಗ್ಯೂ ಕೂಡ ಆ ಕಾಲದ ವಿಶ್ವಾಸಿಗಳಿಗೆ ಬಲಪಡಿಸುವುದಕ್ಕೆ ಆಶಿಸಿದ. ಅವನು ಬಹಳ ವೃದ್ಧನಾಗಿರೋದ್ರಿಂದ ನನ್ನ ಚಿಕ್ಕ ಮಕ್ಕಳೇ ಎಂಬುದಾಗಿ ಇಲ್ಲಿ ಸಂಬೋಧಿಸುತ್ತಾನೆ. ಒಂದು ವೇಳೆ ಶಾರೀರಿಕವಾಗಿ ಚಿಕ್ಕ ಮಕ್ಕಳಲ್ಲದಿದ್ದರೂ ಸಹ ಆತ್ಮಿಕವಾಗಿ ಚಿಕ್ಕ ಮಕ್ಕಳಾಗಿರ್ಬೋದು. ಹೊಸದಾಗಿ ಆಗಲೇ ಯೇಸುವನ್ನು ನಂಬಿದವರಾಗಿರ್ಬೋದು. ಅಂಥವ್ರು ಆತ್ಮಿಕವಾಗಿ ಚಿಕ್ಕ ಮಕ್ಕಳಾಗಿರ್ತಾರಲ್ಲವೇ. 2 ವರ್ಷ 3 ವರ್ಷದಿಂದ ಯೇಸುವನ್ನು ನಂಬೋದಾದರೆ 2-3 ವರ್ಷ ಚಿಕ್ಕ ಮಕ್ಕಳಂತ ಇರ್ತಾರಲ್ಲವೇ. ಹೊಸದಾಗಿ ರಕ್ಷಿಸಲ್ಪಟ್ಟ ನಂತರ ನಾವು ಬಹಳ ಆಸಕ್ತರಾಗಿರ್ತೇವೆ. ಸ್ವಲ್ಪ ಯಾವ ರೀತಿ ನಮ್ಮ ಮಕ್ಕಳು ಟೀನೇಜ್ಗೆ ಬಂದಾಗ ತಪ್ಪು ದಾರಿ ಹಿಡಿಯುತ್ತಾರೋ, ನಾವು ಆಧ್ಯಾತ್ಮಿಕವಾಗಿ ಬೆಳೆದು ಬಲ ಹೊಂದಿದ ಮೇಲೆ, ಅಂದರೆ ಒಂದು 5, 6, 7 ಅಥವಾ 10 ವರ್ಷಗಳವರೆಗೂ ಸಭೆಗೆ ಹೋದವರನ್ನು ನಾನು ಗಮನಿಸಿ ನೋಡ್ತೇನೆ. ಯಾವ ರೀತಿ ಟೀನೇಜರ್ಸ್ಗಳು ಲೋಕಕ್ಕೆ ಆಕರ್ಷಿತರಾಗುತ್ತಾರೋ, ಅದೇ ರೀತಿ 10-15 ವರ್ಷಗಳಾದ ಮೇಲೆ ವಿಶ್ವಾಸಿಗಳು, ಒಳ್ಳೆ ವಿಶ್ವಾಸಿಗಳು, ಶ್ರೇಷ್ಠರಾಗಿದ್ದಂತಹ ವಿಶ್ವಾಸಿಗಳು, ಎಷ್ಟೋ ವೈರಾಗ್ಯದಿಂದ ದೇವರಿಗೋಸ್ಕರ ಜೀವಿಸಿದ ವಿಶ್ವಾಸಿಗಳು ಒಂದು ವಿಧವಾದಂತಹ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಆಚಾರ ಪದ್ಧತಿಗೆ ಬಿದ್ದೋಗುವಂಥದ್ದನ್ನು ನಾವು ನೋಡುತ್ತೇವೆ. ದಯವಿಟ್ಟು ಗಮನಿಸಿ ಪ್ರಿಯರೇ, ನಾವು ಕರ್ತನೊಂದಿಗೆ ನಡೆಯುವಾಗ ಮತ್ತಷ್ಟು ದೀನರಾಗಿ ನಡೆದುಕೊಳ್ಳಬೇಕೇ ಹೊರತು ಗರ್ವಿಷ್ಠರಾಗಬಾರದು. ಆಲಯದಲ್ಲಿ ಪರಮಾಧಿಕಾರ ಚಲಾಯಿಸುವಂಥವರು ಬಹಳಷ್ಟು ಜನ ಇದ್ದಾರೆ. ತಮ್ಮನ್ನೇ ತೋರ್ಪಡಿಸಿಕೊಳ್ಳಬೇಕೆಂದು ಆಶಿಸುವಂಥವರು ಇನ್ನೂ ಕೆಲವರು ಕೂಡ ಇದ್ದಾರಲ್ಲವೇ. ಆತ್ಮದಿಂದಲೂ ಸತ್ಯದಿಂದಲೂ ಕರ್ತನನ್ನು ಆರಾಧಿಸುವುದಕ್ಕಾಗಿ ಆಲಯಕ್ಕೆ ಹೋಗಿ ಆತನ ಮುಂದೆ ಸಾಷ್ಟಾಂಗವಾಗಿ ಅಡ್ಡ ಬೀಳಬೇಕು. ಆತನ ಸನ್ನಿಧಿಯಲ್ಲಿ ಆತನನ್ನು ನಾನು ಆರಾಧಿಸಬೇಕು, ಆತನನ್ನು ಸ್ತುತಿಸಬೇಕು, ಆತನ ಮುಖಕಾಂತಿಯಲ್ಲಿ ನನ್ನ ಬದುಕು ಮತ್ತೊಂದು ಸಾರಿ ಸರಿಪಡಿಸಿಕೊಳ್ಳಬೇಕು ಎಂಬ ಆಸಕ್ತಿಯಿಂದ ಸಭೆಗೆ ಹೋಗುವವರು ಎಷ್ಟು ಜನ ಇದ್ದಾರೆ. ದೇವರ ಆಲಯಕ್ಕೆ ಹೋಗುವುದು ನಮ್ಮನ್ನು ತೋರಿಸಿಕೊಳ್ಳುವುದಕ್ಕಾಗಿ ಅಲ್ಲ ಪ್ರಿಯರೇ, ಕರ್ತನಿಗೆ ಕಾಣಿಸಿಕೊಳ್ಳುವುದಕ್ಕಾಗಿ, ಕರ್ತನ ಮುಂದೆ ನಾವು ನಿಂತುಕೊಳ್ಳುವುದಕ್ಕಾಗಿ. ಆತನ ಕಣ್ಣು ದೃಷ್ಟಿ ನಮ್ಮ ಮೇಲೆ ಇರುವ ಹಾಗೆ, ನಾವು ನಮ್ಮ ಅಂತರೇಂದ್ರಿಯಗಳನ್ನು ಪರಿಶೀಲಿಸಿಕೊಳ್ಳುವ ಹಾಗೆ, ಆತನೊಂದಿಗೆ ಸಮಯ ಕಳೆಯುವುದಕ್ಕಾಗಿ, ಆತ್ಮೀಕವಾಗಿ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಹೋಗಬೇಕು. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ಬರೆಯುತ್ತೇನೆ ಅನ್ನುತ್ತಾನೆ. ಯಾಕೆಂದರೆ ಆಧ್ಯಾತ್ಮಿಕವಾಗಿ ನಾವು ದೇವರ ಮಕ್ಕಳಾದ ನಂತರ ಇನ್ನು ನಾವು ಪಾಪದ ತಂಟೆಗೆ ಹೋಗಬಾರ್ದು. ಪಾಪ ಎಂದ ಕೂಡಲೇ ಏನೋ ದೊಡ್ಡ ಕಳ್ಳತನ, ವ್ಯಭಿಚಾರ, ಮೋಸ, ಹುಡುಕುತನ, ಜೂಜಾಟ ಅಂದುಕೊಳ್ತಾರೇನೋ. ಆದರೆ ಅವು ಬಹಿರಂಗವಾಗಿ ಕಾಣಿಸಿಕೊಳ್ಳುವ ಪಾಪಗಳಾಗಿವೆ. ಆದರೆ ನಾವು ದೇವರ ಮಕ್ಕಳಾದ ನಂತರ ಅಹಂಕಾರಕ್ಕೆ ಅವಕಾಶ ಕೊಡೋದಾದ್ರೆ, ಅಸೂಯೆಗೆ ಅವಕಾಶ ಕೊಡೋದಾದ್ರೆ, ಅಕ್ಷಮಾಪಣೆಗೆ ಅವಕಾಶ ಕೊಟ್ಟರೆ, ನಾವು ನಮಗಿರುವ ಸ್ಥಿತಿಗಿಂತಲೂ ಹೆಚ್ಚಾಗಿ ಭಾವಿಸಿಕೊಳ್ಳೋದಾದರೆ, ನಮ್ಮ ಅಹಂಭಾವ ಶಿಲುಬೆಗೆ ಹಾಕದಿದ್ದರೆ ನಾವು ಪಾಪ ಮಾಡಿದವರಾಗುತ್ತೇವೆ, ದೇವರಿಗೆ ದುಃಖಪಡಿಸಿದವರಾಗುತ್ತೇವೆ. ಸೈತಾನನು ಈ ದಿನಮಾನಗಳಲ್ಲಿ ವಿಶ್ವಾಸಿಗಳನ್ನು ಶೋಧಿಸುವಂತಹ ಪ್ರಕ್ರಿಯೆಯಲ್ಲಿದ್ದಾನೆ. ನಿಮ್ಮ ಒಂದು ಟೆಂಡೆನ್ಸಿ ಏನಾಗಿದೆ? ಅದು ಹಣದ ಆಸೆಯಾಗಿದೆಯೋ, ಅಥವಾ ಅದು ಶರೀರದ ಆಸೆಯಾಗಿದೆಯೋ, ಇಲ್ಲವೇ ನಿಮ್ಮ ಅಹಂಕಾರ ಆಗಿದೆಯೋ ಎಂಬುದಾಗಿ ಅದನ್ನು ಗಮನಿಸಿ ನಿಮ್ಮನ್ನು ಪ್ರೇರೇಪಿಸುವುದಕ್ಕಾಗಿ ಸೈತಾನನು ಪ್ರಯತ್ನಿಸ್ತಾನೆ. ಅದಕ್ಕೆ ಕರ್ತನ ಸಭೆಗೆ ಹೋಗುವಾಗ
ನಾವು ದೇವರ ಸನ್ನಿಧಿಯಲ್ಲಿ ನಮ್ಮ ಸ್ಥಿತಿ ಎಂಥದ್ದೆಂದು ಗ್ರಹಿಸಿಕೊಂಡು ಅದನ್ನು ಪ್ರಾರಂಭದಲ್ಲಿಯೇ ಕಿತ್ತಾಕುವುದಾದರೆ, ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡುವುದಾದರೆ ಶುದ್ಧೀಕರಿಸಲ್ಪಡುತ್ತೇವೆ. ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ಬರೆಯುತ್ತೇನೆಂದು ಹೇಳುತ್ತಾನೆ. ಸೈತಾನನು ಮಾಡುವ ಮತ್ತೊಂದು ಕುಯುಕ್ತಿ ಏನೆಂದರೆ, ಯಾಕೆ ಚರ್ಚಸ್ನಲ್ಲಿ ಜನರು ಒಬ್ಬರಿಗೊಬ್ಬರು ಮಾತಾಡಿಸಿಕೊಳ್ಳುವುದಿಲ್ಲ ಗೊತ್ತಾ? ಯಾಕೆ ಬಹಳಷ್ಟು ಜನ ಚರ್ಚ್ಗೆ ಹೋಗುವುದನ್ನೇ ಬಿಡ್ತಿದ್ದಾರೆ ಗೊತ್ತಾ? ಸೈತಾನನು ಹೇಗಾದರೂ ಮಾಡಿ ನಿಮ್ಮನ್ನು ದೇವರಿಂದ ದೂರ ಮಾಡಲು ನಮಗೆ ಗೊತ್ತು ಯಾವುದು ತಪ್ಪು ಯಾವುದು ಸರಿ ಎಂದು, ಯಾವುದು ಮಾಡಬೇಕು ಯಾವುದು ಮಾಡಬಾರದೆಂದು ಚೆನ್ನಾಗಿ ಗೊತ್ತು. ಅಜ್ಞಾನಿಗಳಾಗಿ ಲೋಕದಲ್ಲಿದ್ದಂಥವರಿಗೆ ಗೊತ್ತಿಲ್ಲದೇ ಇರಬಹುದು. ಆದರೆ ವಾಕ್ಯ ಕೇಳುತ್ತಿರುವಂತಹ ರಕ್ಷಿಸಲ್ಪಟ್ಟಂತಹ ನೀವು ಯಾರನ್ನಾದರೂ ಕ್ಷಮಿಸದಿದ್ದರೆ ಅದು ತಪ್ಪೆಂದು, ಯಾರನ್ನಾದರೂ ದ್ವೇಷಿಸುವುದಾದರೆ ಅದು ತಪ್ಪೆಂದು, ಅಷ್ಟೇ ಅಲ್ಲ, ನಿಮ್ಮದಲ್ಲದನ್ನು ನೀವು ದೋಚಿಕೊಳ್ಳುವಾಗ ನಿಮ್ಮ ಮನಸಾಕ್ಷಿ ನಿಮ್ಮನ್ನು ಖಂಡಿಸಿ ದೋಷಾರೋಪಣೆ ಮಾಡುತ್ತೆ. ಸೈತಾನನ ಕೆಲಸವೇನೆಂದರೆ, ಹೇಗಾದ್ರೂ ಮಾಡಿ ನಮ್ಮನ್ನು ಶೋಧಿಸಿ ನಾವು ಪಾಪಕ್ಕೆ ಅವಕಾಶ ಕೊಡುವ ಹಾಗೆ ಮಾಡಿ, ಹಾಗೆ ತಪ್ಪು ಮಾಡಾದ ಮೇಲೆ ಮತ್ತೆ ನಮ್ಮನ್ನು ನಿಂದಿಸುವುದು ಯಾರು ಗೊತ್ತು? ಅವನೇ, ಆ ಸೈತಾನನೇ. ತಪ್ಪು ಮಾಡುವುದಕ್ಕೆ ಪ್ರೇರೇಪಿಸುವವನು ಅವನೇ. ತಪ್ಪು ಮಾಡಿದ ನಂತರ ನೀನು ತಪ್ಪು ಮಾಡಿದಿ, ನೀನು ಪ್ರಯೋಜನಕ್ಕೆ ಬರಲ್ಲ, ನೀನು ಕೆಲಸಕ್ಕೆ ಬರೋದಿಲ್ಲ, ಇನ್ನು ದೇವರು ನಿನ್ನನ್ನು ಕ್ಷಮಿಸಲ್ಲ, ಇನ್ನು ನೀನು ದೇವರನ್ನು ನಂಬಿ ವೇಸ್ಟ್ ಎಂಬುದಾಗಿ ನಿಮ್ಮನ್ನು ಕುಗ್ಗಿಸಿ ಬಿಡುವವನು ಕೂಡ ಅವನೇ. ಹೌದಂತೀರೋ ಇಲ್ಲೋ ಅಂತೀರೋ? ಬಹಳಷ್ಟು ಸಾರಿ ಅಂತಹ ಗಿಲ್ಟಿ ಕಾನ್ಷಿಯಸ್ನಲ್ಲಿರುವವರೇ ಆಯ್ತು ಸರಿ ನಾನು ಚರ್ಚ್ಗೆ ಬರೋದಿಲ್ಲ ಅನ್ನುತ್ತಾರೆ. ಹೌದಲ್ಲವೇ? ಆಯ್ತು ಸರಿ ನಾನು ತಪ್ಪು ಮಾಡಿದ್ದೇನೆ, ಇನ್ನು ನಾನು ಚರ್ಚ್ಗೆ ಬರಲ್ಲ, ನನ್ನ ಪ್ರಾರ್ಥನೆ ದೇವರು ಕೇಳಲ್ಲ ಅನ್ನುತ್ತಾರಲ್ಲವೇ? ನಾನು ಉದ್ಧಾರ ಆಗಲ್ಲ, ಈಗ ಬಿದ್ದೋಗಿದ್ದೇನೆ, ಬಿದ್ದ ಸ್ಥಿತಿಯಲ್ಲೇ ಇರುತ್ತೇನೆ ಅನ್ನುತ್ತಾರಲ್ಲವೇ? ಬಿದ್ದವನು ಎದ್ದೇಳ್ಬೇಕಲ್ಲವೇ? ಎದ್ದೇಳ್ತಾರಲ್ಲವೇ? ದೇವರು ಹೇಳಿದಾರಲ್ಲವೇ, ನೀತಿವಂತನು 7 ಸಾರಿ ಬಿದ್ದರೂ ಎಬ್ಬಿಸುತ್ತೇನೆಂದು. ಆದರೆ ಮನುಷ್ಯರಿಗೆ ಸೈತಾನನು ಕೊಡುವ ಅವಗಾಹನವೇನೆಂದರೆ, ನೀನು ಭಯಂಕರವಾದ ತಪ್ಪು ಮಾಡಿದಿ, ತಿಳಿದು ತಪ್ಪು ಮಾಡಿರುವುದರಿಂದ ನಿನಗೆ ಕ್ಷಮಾಪಣೆ ಇಲ್ಲ. ಅಂತಹ ಮನಸ್ತತ್ವದಿಂದ ಕೆಲವರು ಬಿಟ್ಟುಬಿಡ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಾದರೂ ಅಂತಹ ಮನಸ್ತತ್ವದಿಂದ ಸಭೆಗೆ ಹೋಗುವುದನ್ನು ಬಿಟ್ಟು ಬಿಡುವಂಥವರಾಗಿದ್ದೀರಾ? ನಾನು ಸರಿಯಾಗಿರ್ತಾ ಇಲ್ವಲ್ಲ ಎಂಬ ನಿರ್ಲಕ್ಷ್ಯತನ ನಿಮ್ಮೊಳಗಡೆ ಏನಾದರೂ ಇದೆಯಾ? ಹಾಗಾದರೆ ನಿಮ್ಮೊಂದಿಗೆ ದೇವರು ಇದನ್ನ ಮಾತಾಡ್ತಿದ್ದಾರೆ. ಮುಂದಿನ ವಚನ ನೋಡಿ, ಮುಂದೆ ವಾಕ್ಯ ಹೇಳ್ತದೆ, ಯಾವನಾದರೂ ಪಾಪ ಮಾಡಿದರೆ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ತಂದೆಯ ಬಳಿಯಲ್ಲಿ ನಮಗಿದ್ದಾನೆ. ಏನಂತೆ? ಯಾರಾದರೂ ಒಂದು ವೇಳೆ ತಪ್ಪು ಮಾಡುವುದಾದರೆ ನಮಗೆ ಒಬ್ಬ ಸಹಾಯಕನಿದ್ದಾನೆ, ನಮಗೆ ಅಡ್ವೊಕೇಟ್ ಇದ್ದಾನೆ. ಅಡ್ವೊಕೇಟ್ ಏನ್ ಮಾಡುತ್ತಾನೆ? ನಾವು ನೋಡ್ತೇವಲ್ಲವೇ, ಈ ಒಬ್ಬ ಅಡ್ವೊಕೇಟ್ ಏನ್ ಮಾಡುತ್ತಾನೆ ಎಂದು? ನಮ್ಮ ಪಕ್ಷದಲ್ಲಿ ವಾದಿಸ್ತಾನೆ. ಒಂದು ಕೇಸ್ ಮಾಡುವಾಗ ತಮ್ಮಷ್ಟಕ್ಕೆ ತಾವು ಅವರು ವಾದಿಸಿಕೊಳ್ಳೋದಿಲ್ಲ, ನಿಮ್ಮ ಪಕ್ಷದಲ್ಲಿ ಯಾರೋ ಒಬ್ಬರು ವಾದಿಸ್ತಾರಲ್ಲವೇ? ಹಾಗೆಯೇ ನಾವು ತಪ್ಪು ಮಾಡುವಾಗ ಆ ರೀತಿ ನಮ್ಮ ವಿಷಯದಲ್ಲಿ ಜವಾಬ್ದಾರಿಕೆ ತೆಗೆದುಕೊಂಡು ನಮ್ಮ ಪಕ್ಷದಲ್ಲಿ ವಾದಿಸಿ, ನಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡಿ, ನಮಗೆ ಕ್ಷಮಾಪಣೆ ತರುವುದಕ್ಕಾಗಿ ನಮಗಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿದ್ದಾರಂತೆ. ಆತನು ದೇವರ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ನಮಗಾಗಿ ವಿಜ್ಞಾಪನೆ ಮಾಡ್ತಿದ್ದಾರಂತೆ. ಒಂದು ವೇಳೆ ನೀವು ತಪ್ಪು ಮಾಡುವುದಾದರೆ ಯೇಸುವೇ ಎಂದು ನೀವು ಮೊರೆ ಇಟ್ಟಂತಹ ಮರುಕ್ಷಣವೇ ಆಯಿತು ನಾನು ನೋಡಿಕೊಳ್ಳುತ್ತೇನೆ ಎಂದಂತೆ ನಮಗೆ ಒಬ್ಬ ಸಹಾಯಕನು, ಯೇಸು ಕ್ರಿಸ್ತನು ಎಂಬ ಸಹಾಯಕನು ಎಲ್ಲಿದ್ದಾನಂತೆ? ತಂದೆಯ ಬಳಿಯಲ್ಲಿದ್ದಾನಂತೆ. ಹಾಲೆಲೂಯಾ! ನಮ್ಮ ಆದರಣೆಯ ಕರ್ತನು ನಮ್ಮ ಪಕ್ಷದಲ್ಲಿ ನಮ್ಮ ಶಿಕ್ಷೆಯನ್ನು ಹೊತ್ತುಕೊಂಡು ನಮ್ಮ ಪೆನಾಲ್ಟಿಯನ್ನು ಭರಿಸಿರುವ ಯೇಸು, ಇನ್ನೇನಾದರೂ ತಪ್ಪು ಮಾಡುವುದಾದರೆ ಅದು ನನ್ನ ಲೆಕ್ಕಕ್ಕೆ ಹಾಕಿಕೊಳ್ಳುತ್ತೇನೆ, ನೀವು ಆತನನ್ನು ಬಿಟ್ಟುಬಿಡಿ ಎಂಬುದಾಗಿ ದೇವರ ಮುಂದೆ ನಮಗೋಸ್ಕರ, ಅಂದರೆ ದೇವರ ಬಳಿಯಲ್ಲಿ ನಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡುವಂತಹ ಯೇಸು ನಮಗಿದ್ದಾರಲ್ಲವೇ? ಹಾಗಲ್ಲ ಪ್ರಿಯರೇ, ನಿಮಗೆ ಯಾರ ಮೇಲೆ ಕೋಪ? ಯೇಸು ಕ್ರಿಸ್ತನ ಮೇಲೆಯೋ? ಯಾರ ಮೇಲೆ ಮುನಿಸುತ್ತೀರಿ? ಯೇಸುವಿನ ಮೇಲೆಯೋ? ಯಾರ ಮೇಲೆ ಕೋಪಗೊಳ್ಳುತ್ತೀರಿ? ಯೇಸುವಿನ ಮೇಲೆಯೋ? ನಿಮ್ಮಷ್ಟಕ್ಕೆ ನೀವೇ ಗಿಲ್ಟಿ ಫೀಲ್ ಆಗಿ ಯಾರ ಬಳಿಗೆ ಹೋಗದೇ ಇರ್ತೀರಿ? ಯೇಸುವಿನ ಬಳಿಗೆ ಹೋಗದೇ ಇರ್ತೀರೋ? ಅಯ್ಯೋ, ಸೈತಾನನು ಸಿದ್ಧವಾಗಿದ್ದಾನೆ, ಅದಕ್ಕೋಸ್ಕರವೇ ಬನ್ನಿರಿ, ನೀವು ನನ್ನ ಬಳಿಗೆ ಬನ್ನಿರಿ ಎಂದು ಯೇಸು ಕರೆಯುತ್ತಿದ್ದಾರೆ. ನೀವು ಎಂಥವರಾಗಿದ್ರೂ ಪರವಾಗಿಲ್ಲ, ಅವಿಶ್ವಾಸಿಗಳಾಗಿದ್ರೂ ಬನ್ನಿರಿ, ನಾನು ನಿಮ್ಮನ್ನು ಬದಲಾಯಿಸುತ್ತೇನೆ. ಭ್ರಷ್ಟರಾದ ಮಕ್ಕಳೇ ಬನ್ನಿರಿ, ನಾನು ನಿಮ್ಮನ್ನು ಉದ್ಧರಿಸಿ ಸರಿಪಡಿಸುತ್ತೇನೆ, ನಿಮ್ಮನ್ನು ಬದಲಾಯಿಸಿ ನಿಮ್ಮನ್ನು ಸ್ವಸ್ಥಪಡಿಸುತ್ತೇನೆ, ನಿಮಗೆ ನೂತನ ಹೃದಯ ಕೊಡ್ತೇನೆ, ನೂತನ ಮನಸ್ಸು ಕೊಡ್ತೇನೆ ಎಂದು ದೇವರು ಹೇಳ್ತಲೇ ಇದ್ದಾರಲ್ಲವೇ? ತಪ್ಪು ಮಾಡಿದ್ರೆ ಬಿಟ್ಟು ಬಿಡುವಂತಹ ದೇವರಾತನಲ್ಲ. ತಪ್ಪು ಮಾಡುವಾಗ ನಮ್ಮನ್ನು ಕ್ಷಮಿಸಿ ತನ್ನ ಬಳಿಗೆ ಸೇರಿಸಿಕೊಳ್ಳುವಾತನೇ ಯೇಸು ಕ್ರಿಸ್ತನಾಗಿದ್ದಾರೆ. ನಿಮ್ಮ ಎಲ್ಲಾ ತಪ್ಪುಗಳಿಗಾಗಿ ಯಾವತ್ತೋ ಆತನು ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿದ್ದಾನಲ್ಲವೇ? ನಿಮ್ಮನ್ನು ಕ್ಷಮಿಸಬಲ್ಲಂತಹ ಶಕ್ತಿ ಆತನು ಹೊಂದಿದ್ದಾನೆ. ಸೈತಾನನು ನಮ್ಮ ಮೇಲೆ ಅಪರಾಧ ಹೊರಿಸುತ್ತಾನೆ, ಯೇಸು ನಮ್ಮನ್ನು ಕ್ಷಮಿಸಿ ನಮಗೆ ಬಿಡುಗಡೆ ಉಂಟು ಮಾಡ್ತಾರೆ. ಅಪರಾಧ ಹೊರಿಸುವ ಸೈತಾನನಿಗೆ ನೀವು ಭಯಪಡುತ್ತೀರೋ? ಅವನು ಹೊರಿಸುವ ಅಪರಾಧಗಳನ್ನು ಹೊತ್ತುಕೊಂಡು ಕುಗ್ಗಿ ಹೋಗ್ತೀರೋ? ಇಲ್ಲವೇ ನನ್ನ ಪಕ್ಷದಲ್ಲಿ ವಿಜ್ಞಾಪನೆ ಮಾಡುವ ಕರ್ತನಿದ್ದಾನಲ್ಲವೇ?
ನನಗೆ ಸಹಾಯಕನಾಗಿ ವಾದಿಸುವ ಆತನಿದ್ದಾನಲ್ಲವೇ? ದೇವರೇ, ನೀನು ವಾದಿಸುವುದಿಲ್ಲವೋ, ಸಹಾಯ ಮಾಡುವುದಿಲ್ಲವೋ, ಯುದ್ಧ ಮಾಡುವುದಿಲ್ಲವೋ, ಶಕ್ತಿ ಕೊಡುವುದಿಲ್ಲವೋ ಎಂದು ನಾವು ಪ್ರಾರ್ಥಿಸಿದ ತಕ್ಷಣವೇ ಆ ಪ್ರಾರ್ಥನೆಗೆ ದೊಡ್ಡ ಜಯದ ಬಿಡುಗಡೆಯನ್ನು ನಾವು ಕಾಣಬಲ್ಲೆವು. ಸೈತಾನನ ಕೆಲಸ ರಾತ್ರಿ ಹಗಲು ದೋಷಾರೋಪಣೆ ಮಾಡುವಂಥದ್ದೊಂದೇ ಆಗಿದೆ. ನೀನು ಸರಿಯಾಗಿಲ್ಲ, ಅವನು ಸರಿಯಾಗಿಲ್ಲ, ಪಾಸ್ಟರ್ಸ್ಗಳು ಸರಿಯಾಗಿಲ್ಲ, ಯಾಕೆ ಚರ್ಚಿಗೆ ಹೋಗ್ತೀರಿ, ಚರ್ಚಸ್ಗಳು ಸರಿಯಾಗಿಲ್ಲ. ಇಂತಹ ಮಾತು ನಾವು ಕೇಳ್ತಲೇ ಇರ್ತೇವಲ್ಲವೇ? ಪಾಸ್ಟರ್ಸ್ಗಳೆಲ್ಲ ಮೋಸಗಾರರಾಗಿವೆ, ಸಭೆಗಳೆಲ್ಲ ವ್ಯಾಪಾರ ಸ್ಥಳಗಳಾಗಿವೆ, ಇಲ್ಲವೇ ಮತಾಂತರ ಎಂದು ಹೀಗೆ ಏನೇನೋ ತಪ್ಪು ಪ್ರಚಾರ ಮಾಡ್ತಾರೆ. ಅದು ಮುಂದುವರಿಯುತ್ತಲೇ ಇರುತ್ತೆ. ಅದು ಸೈತಾನನ ಕೆಲಸವಾಗಿದೆ. ರಾತ್ರಿ ಹಗಲು ಅವನಿಗಿರೋದು ಅದೊಂದೇ ಕೆಲಸ, ದೋಷಾರೋಪಣೆ ಮಾಡೋದು. ಅವನ ದೋಷಾರೋಪಣೆಗೆ ಯಾವ ಬಾಲ ಇರೋದಿಲ್ಲ. ಅವುಗಳಿಗೇನಾದರೂ ನೀವು ಒಳಗಾದರೆ ದೇವರಿಂದ ದೂರ ಆಗ್ತೀರಿ. ಎಷ್ಟೇ ಅಪರಾಧಗಳು ನಿಮ್ಮ ಮೇಲೆ ಹೊರಿಸಲ್ಪಟ್ಟರು, ಎಂಥದೇ ಪರಿಸ್ಥಿತಿಯಲ್ಲಿ ನೀವು ಸಿಕ್ಕಾಕೊಂಡರು, ನೀವು ಮೊರೆ ಇಡುವುದಾದರೆ ಬಿಡಿಸಬಲ್ಲಂತಹ ದೇವರಿದ್ದಾರೆ. ನಿಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡುವ ಕರ್ತನಿದ್ದಾನೆ. ನಿಮಗೆ ಬಿಡುಗಡೆಯನ್ನುಂಟು ಮಾಡುವಂತಹ ಕರ್ತನು ನಿಮ್ಮ ಸಂಗಡ ಇದ್ದಾರೆ. ಹಾಲೆಲ್ಲೂಯಾ. ಯಾವನಾದರೂ ಪಾಪ ಮಾಡಿದರೆ ನೀತಿವಂತನಾದ ಯೇಸು ಕ್ರಿಸ್ತನು ಎಂಬ ಸಹಾಯಕನು ತಂದೆಯ ಬಳಿಯಲ್ಲಿ ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣ ಮಾಡುವಾತನಾಗಿದ್ದಾನೆ. ಆತನೇ ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳಿಗೆ ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಆತನು ಪ್ರತಿಯೊಬ್ಬರ ದೋಷಗಳನ್ನು, ಪಾಪದ ದೆಸೆಯಿಂದ ಆತನಿಗೆ ಗಾಯವಾಯಿತು, ದೋಷಗಳ ದೆಸೆಯಿಂದ ಆತನು ಜಜ್ಜಲ್ಪಟ್ಟನು. ನಮ್ಮ ಅಪರಾಧದ ಪರಿಹಾರಕ್ಕಾಗಿ ಯಜ್ಞವನ್ನು ಆತನು ವಹಿಸಿಕೊಂಡನು, ಶಿಕ್ಷೆಯನ್ನು ಆತನು ವಹಿಸಿಕೊಂಡನು. ಹಾಗಾಗಿ ಈ ಭಾನುವಾರ ಒಂದು ವೇಳೆ ನಮಗೆ ಚರ್ಚಿಗೆ ಹೋಗಲು ಯಾವ ಮನಸ್ಸಾಗ್ತಾ ಇಲ್ಲ, ನಾನು ಸರಿಯಾಗಿಲ್ಲ ಎಂದು ನೆಪ ಹೇಳಿ ನಿಂತು ಹೋಗಬೇಡಿರಿ. ಸರಿಯಾಗಿಲ್ಲದಿರುವಾಗಲೇ ದೇವರ ಬಳಿಗೆ ಹೋಗಿ. ಆರೋಗ್ಯದಲ್ಲಿದ್ದವರಿಗಾಗಿ ನಾನು ಬರಲಿಲ್ಲ, ಅನಾರೋಗ್ಯದಲ್ಲಿದ್ದವರಿಗಾಗಿಯೇ ನಾನು ಬಂದಿದ್ದೇನೆ ಎಂದು ಯೇಸು ಹೇಳಿದಾರಲ್ಲವೇ? ನಾವು ಸರಿಯಾಗಿಲ್ಲದಿರುವಾಗಲೇ ಕರ್ತನ ಬಳಿಗೆ ಹೋಗುವಾಗ ಆತನು ನಮ್ಮನ್ನು ಸರಿಪಡಿಸುತ್ತಾನೆ. ಅದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ. ನನ್ನ ಮನಸ್ಸು ಸರಿಯಾಗಿಲ್ಲ, ಈ ದಿನ ಚರ್ಚಿಗೆ ಹೋಗೋದಿಲ್ಲ ಅನ್ನಬೇಡಿ. ನಿಮ್ಮ ಮನಸ್ಸು ಸಭೆಗೆ ಹೋಗುವಾಗ ಅದು ಬದಲಾಗುತ್ತದೆ. ಅದು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುತ್ತೆ. ನಿಮಗೆ ಬೇಕಾದ ಆಧರಣೆ ನಿಮಗೆ ಸಿಗುತ್ತೆ. ನಿಮಗೆ ಬೇಕಾದ ಬಿಡುಗಡೆ ದೊರಕುತ್ತದೆ. ದೇವರ ಆಲಯದಲ್ಲಿ ಕಳೆಯುವ ಒಂದು ದಿನ ಬೇರೆ ಸಹಸ್ರ ದಿನಗಳಿಗಿಂತಲೂ ಉತ್ತಮವಾಗಿದೆ ಎಂದು ಹೇಳ್ತಾ ಇರ್ತೇವೆ. ಆದರೆ ಎಷ್ಟು ಜನ ಇದನ್ನು ಅನುಭವಿಸ್ತಾ ಇದ್ದೀರಿ ಎಂದು ನನಗೆ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ದೇವರ ಸನ್ನಿಧಿಗೆ ಹೋಗುವಂಥವರು ಅನವಶ್ಯಕವಾದ ನಷ್ಟಗಳ ಪಾಲಾಗೋದಿಲ್ಲ, ವ್ಯಾಧಿಗಳ ಪಾಲಾಗೋದಿಲ್ಲ, ಅನವಶ್ಯಕವಾದ ಜಗಳಗಳಿಗೆ ಒಳಗಾಗೋದಿಲ್ಲ, ಅನವಶ್ಯಕವಾದ ಕೇಡಿಗೆ ಸಿಕ್ಕಾಕೊಳ್ಳದಂತೆ ದೇವರ ದೂತರು ಅವರಿಗೆ ಕಾವಲಾಗಿರ್ತಾರೆ. ಖಚಿತವಾಗಿಯೂ ನಮ್ಮ ಪಕ್ಷದಲ್ಲಿ ಯೇಸು ಇರುವಾಗ ನಮಗೆ ಜಯ ಇರುತ್ತೆ ಅಲ್ಲವೋ? ಈ ದಿನ ದೇವರು ನಮ್ಮೆಲ್ಲರೊಂದಿಗೆ ಮಾತಾಡ್ತಾ ಇದ್ದಾರೆ. ನೀವು ಯಾವತ್ತೇ ಆಗಿರಲಿ, ತಪ್ಪು ಮಾಡಿದ್ರೂ ಸಹ ದೇವರ ಬಳಿಗೆ ಹೋಗಬೇಕು. ಬೇರೆ ದಾರಿಯೇ ಇಲ್ಲ ನಮಗೆ. ಅದಕ್ಕೆ ದಾವೀದನು ಹೇಳ್ತಾ ಇದ್ದ, ನಾನು ಯೆಹೋವನ ಹಸ್ತದಲ್ಲಿಯೇ ಬೀಳುತ್ತೇನೆ ಎಂಬುದಾಗಿ. ಶಿಕ್ಷಿಸಿದರೂ ಶಿಕ್ಷಿಸಲಿ, ಆತನು ಕೃಪೆಯುಳ್ಳಾತನಾಗಿರೋದ್ರಿಂದ ಕನಿಷ್ಠ 4 ಏಟು ಹಾಕಿ ನನಗೆ ಮುದ್ದಿಡುತ್ತಾನೆ ಅಂದುಕೊಂಡ ದಾವೀದ. ಹೌದಲ್ಲವೇ? ನೋಡಿ, ಅಮ್ಮ ತನ್ನ ಮಗುವಿಗೆ ಬಹಳ ಹೊಡೆಯುತ್ತಾಳೆ ಅಂದ್ಕೊಳ್ಳಿ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಅಮ್ಮ ಮಗುವನ್ನು ಅಪ್ಪಿಕೊಂಡು ಪೆಟ್ಟಿನಿಂದ ಗಾಯವಾದಂತಹ ಗಾಯಗಳಿಗೆ ಎಣ್ಣೆ ಹಚ್ಚಿ ಎಷ್ಟೋ ಕೋಪ ಮೊದಲು ತೋರಿಸಿದಳಲ್ಲವೋ, ಅದಕ್ಕೆ ಬದಲಾಗಿ ಅಷ್ಟೇ ಆದರಣೆ ತೋರಿಸಿ ಪ್ರೀತಿಸ್ತಾಳಲ್ಲವೇ? ಅದೇ ರೀತಿಯಾಗಿ ಕರ್ತನು ಕೂಡ ನಮ್ಮ ತಪ್ಪುಗಳಿಗಾಗಿ ನಮ್ಮನ್ನು ದಂಡಿಸುತ್ತಾರೆ. ಆದರೆ ಮತ್ತೆ ನಮಗೆ ತನ್ನ ಪ್ರೀತಿ ನಮ್ಮ ವಿಷಯದಲ್ಲಿ ಆತನು ಮಾರ್ಪಡಿಸೋದಿಲ್ಲ. ಅದಕ್ಕೆ ಆಲಯಕ್ಕೆ ಹೋಗಿರಿ, ದೇವರ ಸನ್ನಿಧಿಗೆ ಹೋಗಿರಿ, ಪ್ರಾರ್ಥಿಸುವುದನ್ನು ಬಿಡಬೇಡಿ, ಬೈಬಲ್ ಓದುವುದನ್ನು ಬಿಡಬೇಡಿ. ಯೇಸುವನ್ನು ನಂಬಿದ್ದಕ್ಕೆ ನನಗೇನು ಸಿಕ್ಕಿತ್ತು, ಚಿಕ್ಕ ಚಿಕ್ಕ ಕಷ್ಟ ನಷ್ಟಗಳನ್ನು ನೋಡಿ ಹೇಳಬೇಡಿ. ವಿರಕ್ತಿಗೊಳಗಾಗಬೇಡಿ. ವಿಶ್ವಾಸ ನಂಬಿಕೆಯಿಂದ ಮುಂದೆ ಸಾಗಿ. ಆತನು ನನ್ನನ್ನು ಕೊಂದು ಹಾಕಿದರೂ ಸಹ ನಾನು ಆತನನ್ನು ಇನ್ನೂ ನಂಬುತ್ತೇನೆಂದು ಆ ದಿನ ಯೋಬನು ಹೇಳ್ತಾನಲ್ಲವೇ? ನಮ್ಮ ಬದುಕಿನಲ್ಲಿ ಎಂಥದೇ ಪರಿಸ್ಥಿತಿಗಳು ನಮಗೆ ಎದುರಾದರೂ ಸಹ ನಾನು ಮತ್ತೆ ಕರ್ತನ ಬಳಿಗೆಯೇ ಹೋಗುತ್ತೇನೆ ಎಂಬ ತೀರ್ಮಾನ ತೆಗೆದುಕೊಳ್ಳಿರಿ. ವಾರಕ್ಕೊಂದು ಸಾರಿ ದೇವರ ಆಲಯಕ್ಕೆ ಹೋಗಿ ವಿಶ್ವಾಸಿಗಳೆಲ್ಲರೊಂದಿಗೆ ಸೇರಿ ದೇವರನ್ನು ಆರಾಧಿಸಿರಿ. ಉಪವಾಸ ಪ್ರಾರ್ಥನೆಗಳಲ್ಲಿಯೂ ಪಾಲ್ಗೊಳ್ಳಿರಿ. ಸಭೆಯ ಕಾರ್ಯಕ್ರಮಗಳಲ್ಲೆಲ್ಲ ಪಾಲ್ಗೊಳ್ಳಿರಿ. ಅನುದಿನವೂ ನಿಮ್ಮ ಮನೆಯಲ್ಲಿ ಯಜ್ಞವೇದ ಕಟ್ಟಿಕೊಳ್ಳುವಂತೆ ಕುಟುಂಬ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿರಿ. ಈಗ ಸೋಷಿಯಲ್ ಮೀಡಿಯಾದ ಮೂಲಕ ಇಂತಹ ಸಂದೇಶಗಳನ್ನು ಪ್ರತಿದಿನ ಕೇಳ್ತಾ ಇದ್ದೀರಲ್ಲವೇ? ನೀವು ಕೇಳಿದ ಸಂದೇಶವನ್ನು ದೇವರ ಮುಂದಿಟ್ಟು ಪ್ರಾರ್ಥಿಸಿರಿ. ಬನ್ನಿ, ಹಾಗಾದರೆ ದೇವರನ್ನು ಆರಾಧಿಸಲು ನಮ್ಮ ಸಭೆಗಳಿಗೆ ಹೋಗುವುದಕ್ಕಿಂತ ಮುಂಚೆ ಕರ್ತನೊಂದಿಗೆ ನಾವು ಮಾತಾಡಿಕೊಳ್ಳೋಣ. 1 ನಿಮಿಷ ನಮ್ಮ ಹೃದಯವನ್ನೆಲ್ಲ ಕರ್ತನ ಮುಂದೆ ಹೊಯ್ದುಕೊಳ್ಳೋಣ, ಸಮಾಧಾನಗೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ತಪ್ಪುಗಳನ್ನು ಕ್ಷಮಿಸುವವರಾಗಿದ್ದೀರಿ, ನಮ್ಮ ಎಡವಟ್ಟುಗಳನ್ನು ಮರೆಯುವವರಾಗಿದ್ದೀರಿ. ಸಹಿಸಿಕೊಂಡು ನಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡುವಂತಹ ದೇವರು ನೀವಾಗಿದ್ದೀರಿ. ನಮ್ಮ ಪಕ್ಷದಲ್ಲಿ ವಾದಿಸುವಾತನಾಗಿದ್ದು, ಆದರಣೆಯ ಕರ್ತನಾಗಿದ್ದು, ನಮ್ಮನ್ನು ಬಿಡದಂತಹ, ಕೈ ಬಿಡದಂತಹ ದೇವರು ನೀವಾಗಿದ್ದೀರೆಂದು ಮತ್ತೊಂದು ಸಾರಿ ನಮಗೆ ಜ್ಞಾಪಕಗೊಳಿಸಿದ್ದೀರಿ.
ಯಾರ್ಯಾರು ತಮ್ಮ ಜೀವಿತದಲ್ಲಿ ಕುಗ್ಗಿ ಹೋಗಿದ್ದಾರೋ, ಸ್ಥಗಿತರಾಗಿದ್ದಾರೋ, ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೋ, ಅಷ್ಟು ಮಾತ್ರವಲ್ಲ, ನಾನು ಕ್ಷಮಿಸಲಾರದಂತಹ ತಪ್ಪು ಮಾಡಿದ್ದೇನೆಂದು ಯಾರ್ಯಾರು ಕುಗ್ಗಿ ಹೋಗ್ತಿದ್ದಾರೋ, ನೀವು ಕ್ಷಮಿಸಲಾರದಂತಹ ದೊಡ್ಡ ಪಾಪ ಈ ಲೋಕದಲ್ಲಿ ಯಾವುದೂ ಇಲ್ಲ ಎಂಬುದಾಗಿ, ನಿಮ್ಮ ರಕ್ತವು ತೊಳೆಯಲಾರದ ದೊಡ್ಡ ದೋಷ ಈ ಲೋಕದಲ್ಲಿ ಯಾವುದೂ ಇಲ್ಲ ಎಂಬುದಾಗಿ ಅವರು ಗುರುತಿಸುವ ಹಾಗೆ ಈ ದಿನ ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ, ನಿಮ್ಮ ಮಕ್ಕಳಾಗಿ ಸ್ವೀಕರಿಸಲ್ಪಟ್ಟವರಾಗಿ ನಿಮ್ಮ ಪಾದಗಳ ಬಳಿಗೆ ಬಂದು ಪಶ್ಚಾತ್ತಾಪಪಟ್ಟು ತಮ್ಮ ಹೃದಯ ಸರಿಪಡಿಸಿಕೊಳ್ಳುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನು ಕೂಡ ಕಳಿಸಿಕೊಡಿ. ಕರ್ತನ ಚಿತ್ತವಿರುವುದಾದರೆ ನಾಳೆ ಇದೇ ಅನುದಿನದ ಧ್ಯಾನ ಈ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.